ಹಾಯ್ ಆಲ್, ಇದು ಭೀಮ್ ಅಮಾವಾಸ್ಯೆ ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಎಲ್ಲರೂ ಮಾಡೋ ಥರ ನಾನು ಕೂಡ ವ್ರತ ಮಾಡಿ ಅಪ್ಪಗೂ ಕೂಡ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ತಿಂಡಿಗೆ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿದ್ದೆ. ಪೂಜೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗೋಯಿತು, ತುಂಬಾ ಹಶು ಕೂಡ ಆಗ್ತಾಯಿತ್ತು, ಹಾಗಾಗಿ ಪುಳಿಯೋಗರೆನೇ ಮಾಡಿಬಿಟ್ಟೆ. ಇನ್ನು ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡಿದ್ದೆ. ಅದ್ರ ಜೊತೆಗೆ ವಡೆ ಕೂಡ ಮಾಡಿದ್ದೆ. ವಡೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಕ್ರಿಸ್ಪಿಯಾಗಿ ವಡೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ನಾನು ಇದೇ ವ್ಲಾಗಲ್ಲಿ ತಿಳಿಸಿದ್ದೀನಿ. ಇನ್ನು ಅಪ್ಪು ನಾನು ಇಬ್ಬರು ಸೇರಿಕೊಂಡು ಎಲ್ಲ ಅಡುಗೆನೂ ಕೂಡ ಮಾಡ್ದೋ ಇವತ್ತು. ಇನ್ನು ನನ್ನ ತಮ್ಮ ನಾನು ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಇನ್ನು ಇವತ್ತು ನಾನು ವೇರ್ ಮಾಡಿರೋ ಈ ಜ್ಯುವೆಲ್ರಿ ಬಂದು ಚಾಮುಂಡೇಶ್ವರಿ ಕಲೆಕ್ಷನನ್ನು ಇನ್ಸ್ಟಾಗ್ರಾಮ್ ಪೇಜ್ ಅವ್ರ ಕಡೆಯಿಂದ ತರಿಸ್ಕೊಂಡಿರೋದು. ಇವರಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ, ನೀವು ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಪೂರ್ತಿ ಬ್ಲಾಗ್ನ ಇವತ್ತು ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸಂಕ್ರಾಂತಿಗೆ ದನಕ್ಕೆ ಕಾಲ್ ತೊಳಿತಾರಲ್ಲ ಅಂತ ಅಲ್ಬಿಟ್ಟು ಬಟ್ಟಿಕ್ದಂಗೆ ಆಯ್ತು. ನಾನು ಕಾಲ್ ಮಾಡ್ಕೊಂಡು